ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಕಾಣಿಸ್ತಿದೆ ಅನಿಸುತ್ತೆ, purple.com ಸ್ವಲ್ಪ ಐಟಮ್ಸ್ಗಳನ್ನ ತರಿಸಿದೆ. ನಾನು ಯೂಶಲಿ ನಾನು ಕಾಸ್ಮೆಟಿಕ್ಸ್ ಅಥವಾ ಬೇರೆ ಏನಾದ್ರು ಐಟಮ್ಸ್ಗಳು ಬೇಕಂತಂದರೆ, ಎಸ್ಪೆಷಲಿ ಮೇಕಪ್ ರಿಲೇಟೆಡ್ ಐಟಮ್ಸ್ಗಳು ಬೇಕು ಅಂತಂದರೆ ನಾನು purple.com ಆರ್ಡರ್ ಮಾಡಿ ತರಿಸೋದು. ಸೊ ಇವತ್ತು ಆರ್ಡ್ರ್ ಮಾಡಿದ್ದೆ. ಸೊ ಆರ್ಡ್ರ್ ಮಾಡಿದ್ದು ಇವತ್ತಿಗೆ ತಂದುಕೊಟ್ಟಿದ್ದಾರೆ. ನಾನು ಇವತ್ತು ಆರ್ಡ್ರ್ ಮಾಡಿದೆ, ಇವತ್ತು ತಂದುಕೊಟ್ಟಿದ್ದಾರೆ. ಸೊ ನಾನು ನೋಡೋಣ ಯಾವ್ಯಾವ ಐಟಮ್ಸ್ಗಳು ತಂದುಕೊಟ್ಟಿದ್ದಾರೆ ಅಂತ. ಸೊ some offers or some birthday something also. I think order ಮಾಡಿದ ದಿವಸನೇ ತಂದು ಕೊಟ್ಟಿದ್ದಾರೆ. ಸೊ ಲೆಟ್ ಮಿ ಚೆಕ್. ಐಟಮ್ ಬಂದು ಓಕೆ, ಕಾರ್ಮಿಸಿ ಅವರ ಅಂಡರ್ ಆರ್ಮ್ಸ್ ರೋಲ್ ಆನ್ ತರಿಸಿದೆ ಎರಡು. ಸೊ ಎರಡು ರೋಲ್ ಆನ್ ಬೇಕಾಗಿತ್ತಂತ ಕಾರ್ಮಿಸಿ ಅವ್ರದ್ದು. ಆಮೇಲೆ ಒಂದು ಲಿಪ್ ಬಾಮ್, ಒಂದು ಯಾವುದೋ ಹೊಸ ಫ್ಲೇವರ್ ಲಿಪ್ ಬಾಮ್ ತರಿಸಿದ್ದೆ. ಚೆನ್ನಾಗಿದೆ, ಆರೆಂಜ್ ಫ್ಲೇವರ್, ಹರ್ಬಲ್ ಹ್ಯಾಡಿ. ಇದು ಪ್ರೈಸ್ ಬಂದು $200. ಆಫರಲ್ಲಿ ಏನೋ ಸಿಕ್ತು ನನಗೆ. ಇದು ಮೇನ್ ಪೌಡರ್. ಎಸ್, ಇದು ನಾನು ಅವತ್ತು ನಿಮಗೆ ಹೇಳಿದ್ದೆ ಅಲ್ಲ, ನಾನು purple.com ತರಿಸೋದು ಹೆನ್ನಾ ಪೌಡರ್ ಅಂತ. ಸೊ ಇದು ಹೆನ್ನಾ ಪೌಡರ್ purple.com ತರಿಸಿದ್ದು. ನನಗೆ ತುಂಬ ಇಷ್ಟ ಆಗಿದೆ ಹೇರ್ ಕಲರ್ ಯೂಸ್ ಮಾಡೋಕ್ಕೆ. ಆ್ಯಂಡ್ ಇದು ಬಂದು ಲೆಮನ್, ಹ್ಯಾಲೋವಿರಾ ಹಾಗೂ ನೀಮ್ ಹೇರ್ ಮತ್ತು ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಳ್ಳೋಂಥ ಮಾಸ್ಕ್ ಇದು. ಆ್ಯಂಡ್ ದಿಸ್ ಟರ್ಮರಿಕ್, ವೈಲ್ಡ್ ಟರ್ಮರಿಕ್. ತುಂಬ ಚೆನ್ನಾಗಿದೆ. ನೀವು ಯಾರೋ purple.com ತೊಗೊಳ್ಳೋರು ದಯವಿಟ್ಟು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಇದು. ಒಳ್ಳೆ ತುಂಬ ಚೆನ್ನಾಗಿದೆ ಫ್ರೇಗ್ರೆನ್ಸ್ ಮಾತ್ರ. ವೈಲ್ಡ್ ಟರ್ಮರಿಕ್ ಅವ್ರದ್ದು. ನಾನು ಇದನ್ನು ಯೂಶಲಿ ಸ್ನಾನಕ್ಕೆ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಬ್ರಿಂಗ್ರಾಜ್ ಪೌಡರ್, ಹ್ಯಾಲ್ಪ್ಸ್ ಗುಡ್ನೆಸ್ ಅವ್ರದ್ದು. ದೆನ್ ಅಗೇನ್ ಸೊ ಇರಿಟೇಟಿಂಗ್. ಆಮೇಲೆ ಕಾರ್ಮಿಸಿ ಅವರ ಇದು ಐಬ್ರೋ ಮತ್ತು ಫೇಶಿಯಲ್ ರಿಮೂವಲ್ ರೇಸರ್ಸ್ ತರಿಸಿದೆ. ಸೊ ಎರಡು. ಸೊ ಇದು ಎಲ್ಲ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಕ್ಕಿದೆ ನನಗೆ ಇದು. ದೆನ್ ನೇಲ್ ಪಾಲಿಶ್ ರಿಮೂವರ್ ಆ್ಯಂಡ್ ಎರಡು ಲಿಪ್ಸ್ಟಿಕ್. ಐ ಡೋಂಟ್ ನೋ ಅದು ಹೆಂಗೆ ಇವತ್ತು ಆರ್ಡ್ರ್ ಮಾಡಿಕ್ಕೆ ಇವತ್ತೇ ತಂದು ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ. ಯಾವುದದು ಇನ್ಸ್ಲೈಡ್ ನೇಲ್ ಲಿಪ್ಸ್ಟಿಕ್. ನನಗೆ ಲಿಪ್ಸ್ಟಿಕ್ ಅಂದರೆ ನಂಗೆ ತುಂಬ ಇಷ್ಟ. ಐ ಜಸ್ಟ್ ಲವ್ ಲಿಪ್ಸ್ಟಿಕ್. ಸೊ ಇದು ನಾನ್ ಟ್ರಾನ್ಸ್ಫರಬಲ್ ಇನ್ ಕಲರ್ ಅಂತ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಏನು ತೋರಿಸ್ತೀನಿ. ವೆರಿ ನೈಸ್. ಈ ಶೇಡಲ್ಲಿ, ಈ ಶೇಡ್ ಒಂದು ತರಿಸಿದ್ದೀನಿ. ಐ ಥಿಂಕ್ ಬ್ರೌನ್ ಶೇಡ್ ಇದು. ಆ್ಯಂಡ್ ದಿಸ್ ಒನ್ ಇಸ್ ಓಕೆ. ದಿಸ್ ಇಸ್ ಮೈ ಫೇವ್ರೆಟ್ ಕಲರ್. ತುಂಬ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಇದು ಈ ಕಲರ್. ಸೊ ಒನ್ ಮೋರ್ ಇಸ್ ದಿಸ್, ಈ ಕಲರ್. ಎರಡು ಒಂದೊಂದು ಕಲರ್. ಆ್ಯಂಡ್ ನಾನು ತುಂಬ ಕ್ವಾಂಟಿಟಿ ಜಾಸ್ತಿ ತರಿಸ್ಕೊಂಡಿಲ್ಲ, ಸ್ವಲ್ಪನೇ ತರಿಸ್ಕೊಂಡು ಯೂಸ್ ಮಾಡಿ ಖಾಲಿ ಆದಮೇಲೆ ವಾಪಸ್ ತರಿಸೋಣ ಅಂತ. ಸೊ ಇದನ್ನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಲಿಪ್ಸ್ಟಿಕ್ ತರಿಸ್ಕೊಂಡಿದ್ದೀನಿ ನಾನು ಒಬ್ಳಿಗಾರೆ, ಸರಿ ಹೋಗುತ್ತೆ. ಆ್ಯಂಡ್ ಇದು ಐಬ್ರೋ ಪೆನ್ಸಿಲ್. ನಾನು ಐಬ್ರೋ ಪೆನ್ಸಿಲ್ನ ಟ್ರೈ ಮಾಡಬೇಕು ಅಂತ ಹೇಳಿ ಇದನ್ನು ಐಬ್ರೋ ಪೆನ್ಸಿಲ್ ತರಿಸಿದ್ದೀನಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ಮಮ್ಮಿಗೆ ಫೇಶಿಯಲ್ ಕಿಟ್, ಪರ್ಲ್ ಫೇಶಿಯಲ್ ಕಿಟ್. ಸೊ ಇದೂ ಅರೌಂಡ್ $150 ಏನೋ $100 ಏನೋ ಆಯಿತು. ಇದು 150 ಇದೆ, ಕರೆಕ್ಟ್ 150, $100 ಏನೋ ಅನಿಸುತ್ತೆ ಫೇಶಿಯಲ್ ಕಿಟ್ ಇದು. ಇದು ಚೆನ್ನಾಗಿದೆ. ಆ್ಯಂಡ್ ಇದು ನನ್ನ ಹೇರ್ ಸಿರಮ್, ಫ್ರಿಝಿ ಹೇರ್ಗೆ ಅದೊಂದು ತರಿಸಿದೆ. ಇಷ್ಟು ಐಟಮ್ಸ್ಗಳನ್ನು purple.com ತರಿಸಿದ್ದಕ್ಕೆ $1500 ಏನೋ ಆಯಿತು. ಎಸ್, $1500. ಇವತ್ತು ಆರ್ಡರ್ ಮಾಡಿಕ್ಕೆ ಇವತ್ತೇ ತಂದುಕೊಟ್ಟಿದ್ದಾರೆ. ವೆರಿ ನೈಸ್. ನಿಮಗೆ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿರ್ತಾರೆ, ಆ್ಯಂಡ್ ನಿಮಗೆ ಬೇಗ ಡಿಲಿವರ್ ಕೂಡ ಮಾಡ್ತಾರೆ. ಫಾರ್ ದ ಫಸ್ಟ್ ಟೈಮ್ ನನಗೂ ಆರ್ಡರ್ ಮಾಡಿದ ದಿನವೇ ತಂದು ಜಸ್ಟ್ ಇನ್ 2 hours ನಾನು ಆರ್ಡರ್ ಮಾಡಿದೆ. ಆಲ್ರೆಡಿ ಬ್ಲಿಂಕಿಟು ಝೆಪ್ಟೋ ಥರ ಇವತ್ತು ಡೆಲಿವರಿ ಮಾಡಿದ್ದಾರೆ ನಮಗೆ purple.com. ನಿಮ್ಗೆ ಯಾವುದಾದ್ರೂ ಬೇಕಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಲಿಂಕ್ನ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇದು ನೆಕ್ಸ್ಟ್ ಡೇ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ತಂಗಿಗೆ ಹೇರ್ ಕಟ್ ಮಾಡಿಸ್ಕೊಳ್ಬೇಕಾಯಿತು. ಸೊ ಅದಕ್ಕೋಸ್ಕರ ಗ್ರೀನ್ ಟ್ರೆಂಡ್ಸ್ ನಮ್ಮ ಮನೆ ಹತ್ರ ಇರೋವಂಥ ಒಂದು ಸಲೂನ್ಗೆ ಹೋಗಿದ್ವಿ ಹೇರ್ ಕಟ್ ಮಾಡಿಸೋದಕ್ಕೆ. ಎವ್ರಿ 3 months ಅಥವಾ 6 months ನಿಮ್ಮ ಹೇರನ್ನು ಟ್ರಿಮ್ ಮಾಡಿಸ್ತಾ ಇದ್ದರೆ ನಿಮ್ಮ ಹೇರ್ ಒಂದೊಳ್ಳೆ ಗ್ರೋತ್ ಕೊಡುತ್ತೆ, ಜೊತೆಗೆ ನಿಮ್ಮ ಲೆಂತ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹಿಂತಿರುಗಿ ಈ ಕಡೆ, ಈಗ ಒಂದು ಸೈಡ್ ಕ್ರಾಫ್ಟ್ ತಕ್ಕೋ, ಹಿಂಗೆ ಈ ಕಡೆ ಓಕೆ ನೈಸ್.
ನೈಸ್. ಹಿಂಗೆ ಮೇಂಟೈನ್ ಮಾಡು, ನೋಡೋಣ ಅದೇನು ಮಾಡು. ಹೇರ್ ಕಟ್ ಮಾಡಿಸ್ಕೊಳ್ಳೋದು ಎಷ್ಟು ಚಲ್ಲ. ಅದೇ ನೀಟಾಗಿ ಕ್ಲಿಪ್ ಹಾಕ್ಕೊಂಡು ಹೋಗಲ್ಲ ಅವಳು, ಯಾವಾಗ್ಲೂ ಜಡೆ ಹಾಕ್ಕೊಂಡೇ ಹೋಗಿರ್ತಾಳೆ. ಒಂದು ಸ್ಮಾಲ್ ಒಂದು ಕ್ಲಿಪ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ವ್ಯಾಕ್ಸು, ಐಬ್ರೋಸು, ಅಪ್ಪರ್ ಲಿಪ್ ಎಲ್ಲ ಮಾಡಿಸ್ಕೊಂತಾಳೆ ಅಲ್ಲ. ಹೊಸ ಅಲ್ಲ, ನಾನು ರೆಡಿ ಆಗ್ಬೇಕು, ನೀನು ರೆಡಿ ಆಗ್ತಾಯಿದ್ಯಾ? ಇಲ್ಲ, ನಾನು ನಾಳೆ ಮಾಡಿಸ್ಕೊತೀನಿ. ಅದಷ್ಟು ಪೇನ್ ಆಗಲಿಲ್ಲಲ್ಲ, ಸ್ವಲ್ಪ ಇದೆ ಅನ್ಸುತ್ತೆ ಚುರ್ರ ಅಂತ. ಮ್ಯಾಮ್ ಆದಷ್ಟು ಬೇಗ ಐಬ್ರೋಗೆ ಇದು ಇಂಟ್ರೊಡ್ಯೂಸ್ ಮಾಡಿಸಿ ಮ್ಯಾಮ್. ಅಲ್ಲಿ ಅಪ್ಪರ್ ಲಿಪ್ಗೆ ಏನವರು ವ್ಯಾಕ್ಸ್ನ ಮಾಡ್ತಿದ್ದಾರೆ, ಅದು ಬ್ರಿಸಿಲ್ ವ್ಯಾಕ್ಸ್ ಅಂತ ಹೇಳಿ ಫೇಸ್ಗೆ ಹಾಗೂ ಅಪ್ಪರ್ ಲಿಪ್ಗೆ ಯೂಸ್ ಮಾಡ್ತಾರೆ. ಸುಮಾರು ಜನ ಐಬ್ರೋಗೂ ಕೂಡ ಇತ್ತೀಚೆಗೆ ಅದನ್ನು ಯೂಸ್ ಮಾಡ್ತಾರೆ. ಅಂದರೆ ಥ್ರೆಡ್ಡಿಂಗ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಚುರ್ ಅಂತ ಅನಿಸ್ಬೋದು, ಬಟ್ ಥ್ರೆಡ್ಡಿಂಗ್ ಐಬ್ರೋಸ್ ಆದರೆ ಸಿಕ್ಕಾಪಟ್ಟೆ ಪೇಯ್ನ್ ಆಗುತ್ತೆ. ಸೊ ಅದೇನೇ ನಾನು ಅವ್ರಿಗೆ ಹೇಳ್ತಿದ್ದೆ, ಇದನ್ನು ಆದಷ್ಟು ಬೇಗ ನೀವು ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಇಟ್ಸ್ ಓಕೆ. 50 ಇವಾಗೇನು ಐಬ್ರೋಸ್ 50 ರೂಪೀಸ್ ಆಗಿದೆ, ಅಟ್ಲೀಸ್ಟ್ ವಿಲ್ ಗಿವ್ ಸಮ್ 100 ರೂಪೀಸ್ ಹೋದರೆ ಹೋಗಲಿ. ಅಟ್ಲೀಸ್ಟ್ ಆ ಪೇಯ್ನ್, ಐಬ್ರೋಗೆ ಸ್ಪೆಷಲ್ ಆ ಪೇಯ್ನ್ ತಡ್ಕೊಳಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ಸ್ಪೆಷಲ್ ನನ್ನ ತಂಗಿಗೆ, ಅವಳಿಗೆ ಕಣ್ಣತ್ರ 2 ಕಣ್ಗೂ ಸ್ವಲ್ಪ ಆಗ ಚಿಕ್ಕ ವಯಸ್ಸಲ್ಲಿ ಹೇಟ್ ಬಿದ್ದಿರೋದ್ರಿಂದ ಅವಳಿಗೆ ಐಬ್ರೋ ಮಾಡಿಸ್ಕೊಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಪೇಯ್ನ್ ಆಗುತ್ತೆ. ಅವಳಿಗೆ ಸಸ್ಟೈನ್ ಮಾಡೋಕ್ಕೆ ಆಗಲ್ಲ. ಸುಮ್ಮನೆ ಒಂದೊಳ್ಳೆ ಲುಕ್ ಕೊಡಲಿ ಅನ್ನೋದಕ್ಕೋಸ್ಕರ ಮಾಡಿಸ್ಕೊ, ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಾನೇ ಫೋರ್ಸ್ ಮಾಡಿ ಮಾಡಿಸ್ಕೊ ಅಂತ ಹೇಳ್ತೀನಿ. ಸೊ ಅದು ಮುಗಿಸ್ಕೊಂಡು ಸಂಜೆ ಅರೌಂಡ್ 6-6:30 ಆಗೋಗಿತ್ತು. ಸೊ ಸೈಟಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲೇ ಹೋಟೆಲಿತ್ತು, ಬಂದ್ವಿ. ಒಂದು ಮಸಾಲೆ ದೋಸೆನೋ ಆರ್ಡ್ರ್ ಮಾಡಿದ್ವಿ. ಮಸಾಲೆ ದೋಸೆ ಫುಲ್ಲು ಒಂದು ಸ್ವಲ್ಪ ಹುಳಿ ಬಂದ್ಬಿಟ್ಟಿತ್ತು. ಬಟ್ ಇಟ್ಸ್ ಎನಿವೇಸ್, ಇಟ್ಸ್ ಓಕೆ, ಏನೋ ಸ್ವಲ್ಪ ಲೈಟಾಗಾದ್ರು ತಿನ್ಕೊಂಡು ಹೋಗೋಣ ಬಾ ಅಂತ ಹೇಳಿ ನಾನು ನನ್ನ ತಂಗಿ ಇಬ್ಬರು ದೋಸೆ ತಿನ್ಕೊಂಡು ಬಂದ್ವಿ. ಅದಾದಮೇಲೆ ತಿರ್ಗಾ ಐ ಥಿಂಕ್ ಫ್ರೈಡೇ ಈ ಬ್ಲಾಗನ್ನು ನಾನು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪಾಸ್ಪೋರ್ಟ್ ವೆರಿಫಿಕೇಷನ್ ಇತ್ತು. ಐ ಥಿಂಕ್ ಪಾಸ್ಪೋರ್ಟ್ ಅಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು, ಮೋರ್ ದೆನ್ ವೆರಿಫಿಕೇಷನ್. ಅದು ಅಪಾಯಿಂಟ್ಮೆಂಟ್ ಇತ್ತು. ಅಪ್ಲೈ ಮಾಡಿದೆ ನನ್ನ ಪಾಸ್ಪೋರ್ಟ್ಗೆ. ಸದ್ಯಕ್ಕೆ ಯಾವ ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲ್ಯಾನ್ ಇಲ್ಲ, ಬಟ್ ಯು ನೆವರ್ ನೋ, ನಾವು ಇಟ್ಕೊಂಡಿದ್ರೆ ಯಾವಾಗ ಬೇಕಾದ್ರೂ ಹೆಲ್ಪ್ ಆಗ್ಬೋದು. ದೇವ್ರು ಯಾವಾಗ ಚಾನ್ಸ್ ಕೊಡ್ತಾನಂತ ಹೇಳೋಕ್ಕಾಗಲ್ವಲ್ಲ. ಸೊ ಅಟ್ಲೀಸ್ಟ್ ನಾವು ಒಂದು ಸ್ಟೆಪ್ ಫಾರ್ವರ್ಡ್ ತೊಗೊಂಡೆ. ಐ ಥಿಂಕ್ ಮಿಕ್ಕಿದ್ದು ದೇವ್ರು ನೋಡ್ಕೊಳ್ತಾರೆ, ಯೂನಿವರ್ಸ್ ನೋಡ್ಕೊಳ್ತಾರೆ ಅಂತ, ದಟ್ ಇಸ್ ವಾಟ್ ಐ ಬಿಲೀವ್ ಇನ್. ಸೊ ಇಟ್ಸ್ ಓಕೆ, ಫೈನ್, ಮಾಡಿಸ್ಕೊಳ್ಳೋಣ, ಒಂದು ಪಾಸ್ಪೋರ್ಟ್ ಇರಬೇಕು ಅಂತ ಹೇಳಿ ನನ್ನ ಕೊಲೀಗ್ಸ್ ಎಲ್ಲ ಹೇಳ್ತಾಯಿದ್ರು. ಆ್ಯಂಡ್ ಜೊತೆಗೆ ನಾನು ಯೋಗ ಟೀಮಲ್ಲೇ ಸರ್ಗಳೆಲ್ಲ ಸುಮಾರು ಜನ ಹೇಳ್ತಾಯಿದ್ರು, ಮಾಡಿಸ್ಕೋ, ಇರಲಿ, ಇಟ್ ಶುಡ್ ಬಿ ದೇರ್ ಅಂತ. ನಮ್ಮಪ್ಪ ಆಲ್ರೆಡಿ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಅವರು ಇಂಟರ್ನ್ಯಾಷನಲ್ ಟ್ರಿಪ್ ಆಲ್ಮೋಸ್ಟ್ 1-2 ಇಂಟರ್ನ್ಯಾಷನಲ್ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದರು. ಸೊ ಅದಕ್ಕೋಸ್ಕರ ನಮ್ಮ ಅಪ್ಪ ಮತ್ತು ನನ್ನ ತಂಗಿ ಇಬ್ಬರು ಆಚೆ ವೆಯ್ಟ್ ಮಾಡ್ತಾಯಿದ್ರು. ನಾನು A ಮತ್ತು B ಆ್ಯಂಡ್ C ಇದೆ. C ಅಲ್ಲಿ ಲಿಟ್ರಲಿ 2 hours ಆಗುತ್ತೆ. ನಾನು 10 o'clock ಒಳಗಡೆ ಹೋಗಿದ್ದಕ್ಕೆ ಲಿಟ್ರಲಿ 1:30ಗೆ ಆಚೆ ಬಂದೆ. ಕೂತಿ ನಿಜವಾಗ ನನಗಂತೂ ಸಾಕು ಅನಿಸ್ಬಿಟ್ಟಿತ್ತು. ಸೊ ಇನ್ನೇನು ಮಾಡೋದು, ಅಟ್ಲೀಸ್ಟ್ ಕ್ಯಾಮ್ರಾ ಆದರೂ ತೆಗೆದು ವೀಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೆ. ಆ್ಯಂಡ್ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಇದು ಫಸ್ಟ್ ವೆರಿಫಿಕೇಷನ್ A ಸೆಕ್ಷನಲ್ಲಿ ಬರುತ್ತೆ. ಸೊ ನಾವೇನು ಅಪ್ಲೈ ಮಾಡಿರ್ತೀವಲ್ಲ ಆ ಡೀಟೇಲ್ಸ್ನೆಲ್ಲ ಚೆಕ್ ಮಾಡಿ ಆ್ಯಂಡ್ ಕ್ಯಾಮ್ರಾದಲ್ಲಿ ಫೋಟೋಸ್ ಎಲ್ಲ ತೆಗ್ದು, ಸೊ ಅಲ್ಲಿ ಅವ್ರು ಫಸ್ಟ್ ಅಪ್ರೂವ್ ಮಾಡ್ತಾರೆ. ಏನೇ ಮಿಸ್ಟೇಕ್ಸ್ಗಳಿತ್ತು ಅಂದರೆ ಎಲ್ಲನೂ ನೀಟಾಗಿ ಅಪ್ರೂವ್ ಮಾಡ್ತಾರೆ. ಸೊ ನಿಮ್ದು ಏನೇ ಪ್ರಾಬ್ಲಮ್ಸ್ಗಳಿತ್ತು ಅಂದರೆ ಇಲ್ಲಿ ಫಸ್ಟ್ ವೆರಿಫಿಕೇಷನ್ ಮಾಡ್ತಾರೆ. ಅಕಸ್ಮಾತ್ ತುಂಬ ಪ್ರಾಬ್ಲಮ್ಸ್ ಇದೆ, ಹೋಲ್ಡ್ ಮಾಡಿಬಿಡ್ತಾರೆ. ಸೊ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ತುಂಬ ಕ್ಲಿಯರಾಗಿದ್ದು ನೋಡಿಕೊಂಡು ಅಪ್ಲೈ ಮಾಡಿ ಮುಂಚೆನೇ. ನೀವು ನನ್ನ ನಂಬರ್ ಬಂದಿದ್ದು 234. ಸೊ ಅಲ್ಲಿ ಇನ್ನೂ C ಸೆಕ್ಷನಲ್ಲಿ 89 ನಂಬರ್ ನಡೀತಾ ಇತ್ತು. ಆ್ಯಂಡ್ ಆಲ್ಟರ್ನೇಟಿವ್ ಅದೇ ನಂಬರ್ ಕರೆಯಲ್ಲ, ಅವ್ರು ಯಾವ್ದು ಬೇಕಾದ್ರೂ ನಂಬರ್ಸ್ಗಳನ್ನ ಚೂಸ್ ಮಾಡ್ಬೋದು. ಆ್ಯಂಡ್ ನಮ್ಮಪ್ಪ ಹೇಳ್ತಾಯಿದ್ರು, ಅವರು ಏಜೆನ್ಸಿ ಮುಖಾಂತರ ಐ ಥಿಂಕ್ 2010-12 ಅವರ ಪಾಸ್ಪೋರ್ಟ್ನ ಮಾಡಿಸ್ಕೊಂಡಿದ್ದು. ಅವಾಗ ಜಸ್ಟ್ ಸುಮ್ಮನೆ ಬಂದು ಒಂದು ಸಿಗ್ನೇಚರ್ ಹಾಕಿ ಹೋಗಿದ್ರು. ಮ್ಯಾಮ್ ಒಂದು ಜ್ಯೂಸ್ ಕೊಡಿ ಮ್ಯಾಮ್. ಏಜೆನ್ಸಿ ಮುಖಾಂತರ ಬಂದರೆ ಎಲ್ಲ ಅವ್ರು ಅರೇಂಜ್ ಮಾಡಿರ್ತಾರೆ. ಜಸ್ಟ್ ಒಂದು ಸಿಗ್ನೇಚರ್ ಹಾಕಿ ಒಂದು ವೆರಿಫಿಕೇಷನ್ ಮಾಡಿಸ್ಕೊಂಡು ಹೋಗೋದು ಅಷ್ಟೇ ಇತ್ತು. ಆ್ಯಂಡ್ ಅಲ್ಲಿ ನಂಗೆ ಕೂತಿ ನಿಜವಾಗ್ಲೂ ಸಾಕಾಗಿತ್ತು. ನಾನು ಏನು ಕೂಡ ತೊಗೊಂಡೋಗಿಲ್ಲ ಫಸ್ಟ್ ಟೈಮ್ ಒಳಗಡೆ ಹೋಗಿದ್ರಿಂದ. ಆ್ಯಂಡ್ ಅಲ್ಲೇ ಒಂದು ಜ್ಯೂಸ್ ತೊಗೊಳ್ಳೋಣ ಅಂದ್ಕೊಂಡು ಅದು ಆಲ್ಮೋಸ್ಟ್ 120 ರೂಪೀಸ್. ಇಟ್ಸ್ ಓಕೆ, ಬೇಡ ಅಂತ ಹೇಳಿ ಆಮೇಲೆ ಅಲ್ಲೇ ಏನು ಹೇಳ್ತಾರೆ ಅದು ಪನ್ನೀರ್ದದೇನೋ ಒಂದು ಬ್ರೆಡ್ ಟೈಪ್ ತೊಗೊಂಡೆ.
ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು ನನಗಂತೂ. ಬಿಕಾಸ್ ಆಚೆಗಡೆ ಹೋಗೋಕ್ಕೂ ಆಗಲ್ಲ, ಏನು ಈಸ್ಕೊಂಡು ಬರೋಕ್ಕೂ ಆಗ್ತಿಲ್ಲ. ಒಂದು ಸಲ ಆಚೆ ಹೋದೆ ತಿರ್ಗಾ ಒಳಗಡೆ ಬಿಡ್ತಾ ಇರಲಿಲ್ಲ. ಸೊ ಈ ರೀತಿ ಇತ್ತು. ಸೊ ವಾಟ್ರ್ ಬಾಟ್ಲಿಲ್ಲ ಏನೂ ಇಲ್ಲ. ನನ್ನ ತಂಗಿ ಅಂತೂ ಬಾಯಲ್ಲಿ ಕಳ್ಳೆಕಾಯಿ ತಂದಿರ ಅಪ್ಪ, ಅದು ತಂದಿರು ಇದು ತಂದಿರು ಅಂತ ಇಟ್ಟರು ಕರಿತಾನೆ ಇದ್ದು. ನಾನು ಆಮೇಲೆ ಹಂಗೂ ಕೇಳಿದೆ ಹೋಗಿ ಬರ್ಬೋದಂತ. ಮ್ಯಾಮ್ ಒಂದು ಸಲ ನೀವು ಆಚೆ ಹೋದರೆ ನಾವು ಒಳಗಡೆ ಬಿಡಲ್ಲ, ಸೊ ಪ್ರೋಸೆಸ್ ಆ ರೀತಿ ಇದೆಲ್ಲ ಮುಗಿಸ್ಕೊಂಡು ಒಂದೇ ಸಲ ಹೊರಗಡೆ ಹೋಗಿಬಿಡಿ ನೀವು ಅಂತ ಹೇಳಿದ್ರು. ನಂಗೆ ನೀರು ಕುಡಿಯೋಕ್ಕೂ ಕೂಡ ಆಗಲಿಲ್ಲ. ಸೊ ಓಕೆ ಫೈನ್. ತುಂಬ ಬೆಳಗ್ಗೆ ನಾವು 9 o'clock ಮನೆಗೆ ಬಿಟ್ಟಿದ್ದು. ಸೊ ಏನೂ ತಿಂದಿರಲಿಲ್ಲ. ಸೊ ಇದೊಂದು ಬ್ರೆಡ್ ತೊಗೊಂಡು ಬಂದು ತಿಂದೆ. ಆ್ಯಂಡ್ ಅದು ಮುಗಿಸ್ಕೊಂಡು 1:30ಗೆ ಆಚೆ ಬರೋಷ್ಟು ನಮ್ಮ ಅಪ್ಪ ನನ್ನ ತಂಗಿ ಇಬ್ಬರು ಕಾಯ್ತಾಯಿದ್ರು. ಸೊ MTR ಅಲ್ಲೇ ಇರೋವಂಥ ಹೋಟೆಲ್ಗೆ ಹೋಗಿದ್ವಿ ಊಟ ಮಾಡ್ಕೊಂಡು ಬರೋಣ ಅಂತ. ಆ್ಯಂಡ್ ಊಟ ಅಲ್ಲಿ 375 rupees ಸಮಥಿಂಗ್ ಏನೋ ಇತ್ತು. ಫುಲ್ ಮೀನ್ಸ್ ಅಷ್ಟು ತಿನ್ನೋಕ್ಕಾಗಲ್ಲ ನಮಗೆ ಅಂತ ಹೇಳಿ ನಾವು ಜಸ್ಟ್ ನಾರ್ಮಲ್ ಬಿಸಿಬೇಳೆ ಬಾತು, ಪೂರಿ, ದೋಸೆ ಇಷ್ಟೇ ಚೂಸ್ ಮಾಡ್ಕೊಂಡ್ವಿ. ಆ್ಯಂಡ್ ಒನ್ ಟೈಮ್ MTR ವಿಸಿಟ್ ಮಾಡ್ಬೋದು. ತುಂಬ ಹಳೇ ಬಿಲ್ಡಿಂಗು. ನಾವೆಲ್ಲ ಮೊಬೈಲ್ ಇನ್ಸ್ಟಾಗ್ರಾಮಲ್ಲಿ ಅದು ಇದು ಬರೋವಂಥ ಇನ್ಫ್ಲುಯೆನ್ಸಸ್ನ ನೋಡ್ತಾ ಇದ್ವಿ. ಆ್ಯಂಡ್ ಫೈನಲಿ ನಮಗೊಂದು ಆಪರ್ಚುನಿಟಿ ಸಿಕ್ತು ಹೋಗಿ ಟೇಸ್ಟ್ ಮಾಡ್ಕೊಂಡು ಬರೋಕ್ಕೆ. ಆ್ಯಂಡ್ ಇಟ್ ವಾಸ್ ನೈಸ್. ಒನ್ ಟೈಮ್ ನೀವು ಹೋಗಿ ವಿಸಿಟ್ ಮಾಡ್ಬೋದು. ಏನೇನು ತೊಗೊಂಡ್ವಿ ಅಂತ ಹೇಳಲ್ಲ, ತಿಂದಾದ್ಮೇಲೆ ತಟ್ಟೆ ದೋಸೆ, ಬಿಸಿಬೇಳೆ ಬಾತು, ಕೋಲ್ಡ್ ಬಾದಾಮ್ ಮಿಲ್ಕು, ಮತ್ತು ಬಿಸಿಬೇಳೆ ಬಾತು ಪೂರಿ, ಅದು ಬಿಸಿಬೇಳೆ ಬಾತು ಪೂರಿ, ಇಷ್ಟು ಐಟಮ್ ತೊಗೊಂಡು. ಯು ಕ್ಯಾನ್ ಕಮ್ ಆ್ಯಂಡ್ ಟ್ರೈ ಒನ್ ಟೈಮ್. ತುಂಬ ಚೆನ್ನಾಗಿದೆ. ಬಿಸಿ ಇದೆ ಮತ್ತಾಗಿ ಓಪನ್ ಮಾಡೋ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್.